ನಾಗರಾವ್ ಇದು ನಾಗರಾವ್ ಹಿಂದೆ ಬಂದ್ಗಿನ್ಬಿಡೋದು ನಾಗರಾವ್ ಅಲ್ಲ ಗುರುಗಳೇ ಈ ಕಡೆ ದೂರ ದೂರ ಬನ್ನಿ ಹಾರ್ತದು ಈ ಕಡೆ ಬನ್ನಿ ಹಾರ್ತ ಬಂತು ಗುರುಗಳೇ. ಬೇಡ ಗುರುಗಳೇ ಬೇಡ. ಕೊಳಕ್ಮಂಡ ಹಾವು ನೋಡಿ ಹೆಂಗಿದೆ ಅದು. ಕೊಳಕ್ಮಂಡ ಕನ್ನಡಿ ಹಾವು ಅಂತ ನಮ್ಮ ಕಡೆ ಹೇಳ್ತಾರೆ. ಇದು ಆ ಕಡೆ ಹೋಗಿ. ಇರ್ಲಿ ಬಿಡಿ, ಅದು ಹುಗಿದ್ರೆ ವಿಷ ಅರ್ತದು. ಇರ್ಲಿ ಬಿಡಿ, ಅದು ಹೋಗುತ್ತೆ ಬಿಡಿ. ಟಾರ್ಚ್ ಕೊಡಿ. ನಾವು ಜಸ್ಟ್ ಮಿಸ್. ಗಾಡಿ ಕಾರ್ ಇರ್ಲಿ ಕೊಡು. ಓ ದೇವ್ರು ಹೆಂಗಿದೆ ನೋಡಿ ಹಾವು. ಹೋಯ್ತಾ? ಎಲ್ಲಿ ಉಂಟು. ಇರ್ಲಿ ಬಿಡಿ. ಗುರುಗಳೇ ಗಾಡಿ ಬರ್ತುಂಟು ಗಾಡಿ. ಇಪ್ಪ ರಾಘವೇಂದ್ರ ಹೋಯ್ತು ಬಿಡಿ, ಯಾಕಷ್ಟು ಭಯ ಪಡ್ತೀರಾ? ಅದು ಆರಿದ್ರೆ ಅದು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾರಮ್ಮ? ನಾನು ಬೈಕ್ ಸ್ಟ್ಯಾಂಡ್ ಮುಂದೆ ಗೊತ್ತಿಲ್ಲ ಪಾಪ. ಒಂದು ನಿಮಿಷ ಇಲ್ಲ ಗೊತ್ತಿಲ್ಲ. ಯಾರು ಗೊತ್ತಿದ್ರು ಮಾಡ್ತಾರೆ ನಿಂಗಷ್ಟೇ. ಟಾರ್ಚ್ ಆನ್ ಮಾಡು, ಲೈಟ್ ಅವು ಹಂಗೆ ಟಾರ್ಚ್ ಸ್ಟಾರ್ಟ್ ಮಾಡ್ಬೇಡ ಗಾಡಿನ. ಇಲ್ಲಿ ಗೊತ್ತಾಗಿಲ್ಲ. ಗೊತ್ತಿದ್ದವ್ರು ಯಾರಾದ್ರೂ ಮಾಡ್ತಾರೆ. ಗಾಡಿ ಆಫ್ ಮಾಡು. ಇವ್ರು ಯಾರು? ರಮೇಶನ್ ತಂಗಿ ಗಂಡ. ಇವ್ರು ರಮೇಶ್ ಅವರ ಚಿಕ್ಕಮ್ಮ. ಸೈಡಿಗೆ ಬನ್ರಿ. ಈಗ ಒಂದು ಕೆಲಸ ಮಾಡ್ರಿ ಆಯ್ತಾ. ಈ ಕಾಡು ಒಳಗಡೆ ಬಂದಿದ್ದೀರಲ್ಲ ಇಲ್ಲಿ. ಈ ಕಾಡು ಒಳಗಡೆ ರಾತ್ರಿ ಎಷ್ಟು 8 ಗಂಟೆ ಇದೆ ಇವಾಗ. ಈ ಕಾಡು ಒಳಗಡೆ ಹಿಂಗೆ ಬರಬಾರ್ದು. ಆನೆ ಅದೆಲ್ಲ ಇದೆ ಅಂತಿಲ್ಲಿ. ಆನೆ ಇದೆನಾ ಗೊತ್ತಾ? ಆನೆ ಇದೆ ಅಂತ ಗೊತ್ತಾ? ಆನೆ ಇದೆ ಅಂತ ಗೊತ್ತಿದ್ರು ಬಂದು ನಿಂತ್ಕೊಂತಿರಲ್ಲ ಇಲ್ಲಿ. ಅಕಸ್ಮಾತ್ ನಿಮಗೇನಾದ್ರೂ ಆಯ್ತು ನಾನೇನು ಮಾಡಲಿ? ಅಲ್ಲ, ನಾನಿದ್ದಾಗ ಆಯ್ತು. ಇವಾಗ ನಿಮಗೇನಾದ್ರೂ ಆಯ್ತು ಅಂದ್ರೆ ನಾನೇನು ಮಾಡಲಿ ಅವಾಗ? ಅದಕ್ಕೆ ಇಲ್ಲಿ ಆನೆ ಇದೆ, ದಯವಿಟ್ಟು. ಗೊತ್ತು ತಾನೆ ಆನೆ ಇದೆ ಅಂತ? ಇದೆ ತಾನೆ? ಅದಕ್ಕೆ ದಯವಿಟ್ಟು ಅಲ್ಲೇ ಮುಂದೆ ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ರಿ. ಅಲ್ಲಿ ಬರ್ತೀನಿ ಅಂತ. ತಪ್ಪು. ಬೆಳಕಿದ್ದಾಗ ನಡ್ಕೊಂಡು ಹೋಗ್ರಿ, ನಾನು ನಡೆಸ್ತೀನಿ. ಇವಾಗ ನಡಿಬೇಡ್ದು ಆಯ್ತಾ? ನಡ್ರಿ ಇವಾಗ. ಅಲ್ಲೆಲ್ಲ ಇದಾಗುತ್ತೆ. ಅಲ್ಲಿ ಮುಂದೆ ಒಂದು ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೆ ಬನ್ರಿ. ಗಾಡಿ ಟರ್ನಿಂಗ್ ಮೂಮೆಂಟ್ ಇದೆ, ಇಲ್ಲಿ ನಿಲ್ಲಿಸೋದು ತಪ್ಪು. ಇಲ್ಲ, ಎಲ್ಲರೂ ಹೋಗ್ಬೇಕು. ನಾ ಅಲ್ಲಿ ಬರ್ತೀನಿ ಇವಾಗ ಆಯ್ತಾ? ಅಲ್ಲಿಗೆ ಬರ್ತೀನಿ, ದಯವಿಟ್ಟು ಅಲ್ಲಿಗೆ ಹೊರಡಿ ಆಯ್ತಾ? ಬನ್ರಿ ಟರ್ನಿಂಗಲ್ಲಿ ಇದೆಯಲ್ಲ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಗೆ ಹೋಗ್ರಿ. ಕೀಲು ಮಾಡೋದು. ನಿನ್ನೆ ಮಠದಲ್ಲಿ ನೋಡಿ ಗುರುಗಳು ಇಲ್ಲಿ ಇವ್ರು ಬಂದಿದ್ರು 3 ಜನ. ಯಾರು? ರಾಮೇಶ್ವರ ದೇವಸ್ಥಾನ ರಾಮಚಂದ್ರಪುರ ಮಠಕ್ಕೆ ಬಂದಿದ್ರಿ ನೋಡಿ. ರಾಮಚಂದ್ರಪುರ ತೀರ್ಥಹಳ್ಳಿ ನೀವು ಮಂತ್ರಾಲಯಕ್ಕೆ ಹೋಗ್ತಿದ್ರಲ್ಲ ನಿನ್ನೆ. ನಮ್ಗೆ ಇವಳಿಗೆಲ್ಲ ಭಸ್ಮ ಕೊಟ್ರಿ, ಬಿಡಿ. ಓ ಅದೇ ವೈಟ್ ಪ್ಯಾಚಸ್ ಬೆಳಿಗ್ಗೆ ಬಂದಿದ್ರು ನೋಡಿ. ಹೌದೌದು. ನೀವು ಗಾಡಿ ಇಲ್ಲ ಬೆಳಕು ಕೊಡಿರಿ ಅಂದಿತ್ತು, ಮುಂದೆ ಹೋಗಿ ಅಂದಿತ್ತಲ್ಲ. ಮನೆಗೆ ಬಂದು ಹೇಳಿದ್ವಿ ನಾವು, ಅದಕ್ಕೆ ಹೋಗೋಣ ಅಂತಂದು ಹೇಳಿ ಮಂತ್ರಾಲಯ ಹೋಯ್ತಾ ಇದ್ದೀರಾ? ನಾನು ನೋಡಿದ್ದೀನಿ ನಿಮ್ಗೆ ನಡ್ಕೊಂಡು ಬರೋದು. ಅದಕ್ಕೆ ಹೇಗೂ ನಾವು ಹೊರಟಿದ್ದೀವಲ್ಲ, ಒಳ್ಳೆ ನೀವು ಹೇಳಿದ್ರಿ ಗುರುಗಳೇ ನಿನ್ನೆ ಮಂತ್ರಾಲಯಕ್ಕೆ ಹೋಗಿ ನೀವು ಮೃತಿಕಾ ಕೊಟ್ರಿ. ಅದಕ್ಕೆ ಇನ್ನೂ ಸ್ವಲ್ಪ ಮೃತಿಕಾ ಮಂತ್ರಾಲಯದಲ್ಲಿ ತಗೊಂಡ್ಬಂದು ಮಿಕ್ಸ್ ಮಾಡಿ ದಿನಕ್ಕೆ 21 ಸಲ 21 ದಿನ ಹೆಚ್ಚಕ್ಕೆ ಹಿಡಿದೀವಿ. ಬಿಡಿ ಕಲ್ಲಿಗೆ ತೋರಿಸ್ತೀನಿ, ಗೊತ್ತಾಯ್ತು.
ನಿನ್ನೆ ನೋಡಿ ನಿಂಬೆಹಣ್ಣು ಆ ತೀರ್ಥ ಎಲ್ಲ ಕೊಟ್ಟು ಇವರಿದ್ರು ಹೌದೌದು. ಅಪೂರ್ವ ಸರ್ ಕರ್ಕೊಂಡು ಏಯ್ ಈ ಕಡೆ ಬಾರೋ, ಏನು ಅಡ್ವರ್ಟ್ ಈ ಮಾಡೋದು? ಕಡೆ ಬಾ ಅಂತ. ಈ ಕಡೆ ಬನ್ನಿ. ನಿಧಾನ ರೀ. ಅಲ್ಲ ಗಾಡಿ ಬರ್ತಾ ಇದೆ, ಒಂದು ಸೈಡಿಗೆ ಬನ್ರಿ. ಮಂತ್ರಾಲಯ ಕೊಡ್ತಾರೆ ನೋಡಿದ್ವಲ್ಲ. ಈಗ ಮನೆಯಿಂದ ಹೊರಟಿದ್ದಾವೆ 6 ಗಂಟೆ ಕೊಡ್ತಿದ್ದೇವೆ ತೀರ್ಥಳ್ಳಿಯಿಂದ. ಹಿಂಗೆ ಬನ್ನಿ. ಅಲ್ಲಾಗಿತ್ತಾ? ನಿಖಿಲ್ ಈ ಕಡೆ ಬನ್ನಿ. ಹಂಗೆ ಬಾ, ಹಂಗೆ ಸರಿ ಆಯ್ತಲ್ಲ ಅದು. ಹಿಂದೆ ಹೋಗಿ ಫುಲ್ ಹಿಂಗೆ ಬನ್ನಿ. ನಾನು ಇಲ್ಲಿ ಗಾಡಿ ಹಿಂಗೆ ಬನ್ನಿ. ಮೇನ್ ರೋಡಿಗೆ ಈ ಕಡೆಗೆ ಬಿಟ್ಟು ಇಲ್ಲಿ ರಾಯರೊಬ್ಬರೇ, ಇವರೊಬ್ಬರೇ ರಾಯರು. ನಾವು ರಾಯರಲ್ಲ. ಇವರು ಪಾದ ಹಿಡಿದುಬಿಡಿ ನಿಮ್ಮ ಜೀವನ ಸಂಚಾರದಲ್ಲಿರೋ 5563 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾ ಇದ್ದೀನಿ. 5563 ಕಿಲೋಮೀಟ್ರ್ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದೀನಿ. ಒಬ್ಬನೇ ಹೋಗ್ತಾ ಇರೋದು. ಇವರೆಲ್ಲರೂ ನಾಳೆಯಿಂದ ಬರಲ್ಲ, ಯಾರೂ ಬರಲ್ಲ. ನಾನು ಒಬ್ಬನೇ ಹೋಗ್ತಾ ಇರೋದು. ಯಾಕೋಸ್ಕರ? ಈ ಅಮ್ಮನಿಗೆ ವೈಟ್ ಪ್ಯಾಚಸ್ ಹೋಗಲಿ ಅಂತ ಹೋಗ್ತಾ ಇದ್ದೀನಿ. ನಿಮ್ಮ ಮನಃಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ ಅಂತ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಅದಕ್ಕೆ ಖಂಡಿತ ಇಲ್ಲಿ ರಾಯರೊಬ್ಬರೇ, ರಾಯರು ನಂಬಿ ಇಲ್ಲಿ ಜೀವಂತವಾಗಿ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ರಾಯರು. ಅರ್ಥ ಆಯ್ತಾ? ಪೂಜ್ಯಾಯ ಜಯ ಪೂಜ್ಯಾಯ ಪೂಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಶೀರ್ವಾದ ಸಿಕ್ಕಿದ್ದು. ಮಂತ್ರಾಲಯಕ್ಕೆ ಹೋಗಂತ ನಿನ್ನೆ ಹೇಳಿದ್ರಿ, ಇವತ್ತು ಫ್ರೀ ಪ್ರಸಾದ ಕೊಡ್ರಿ. ಅಪೂರ್ವ ಕಳಿಸಿದ್ರ ಖರ್ಚು ಮಾಡ್ಕೋಬಾರ್ದು. ಶ್ರೀ ಆಯ್ತು ಹೋಗಿ. ಹಣ್ಣಿದೆ. ಆಯ್ತು ಶ್ರೀ ನಿಮಗೆ ಹೇಗೆ ಸ್ವಾಮಿ? ನಿಮಗೆ ಜಾಸ್ತಿ. ಇಲ್ಲ ಅವ್ರು ಆಶೀರ್ವಾದ ಮಾಡ್ತಾ ಅಂತಾರೆ. ಸೊ ಇದನ್ನು ಖರ್ಚು ಮಾಡ್ಕೋಬೇಡ. ಆಯ್ತು, ಒಳ್ಳೇದಾಗಲಿ. ಆಯ್ತು ತುಂಬ ಖುಷಿ ಆಯ್ತು. ಆಯ್ತು, ಒಳ್ಳೇದಾಗಲಿ. ಜೈ ಶ್ರೀರಾಮ್. ಏನು ಚಿಟ್ಟೆಗಳು ಇದು? ಕೊಡು ಅನ್ನು ಕಡೆ ಬಾಳೆಹಣ್ಣಿದೆನಾ? ಬಾಳೆಹಣ್ಣು ಅಲ್ಲಿದೆ ಬೈಕಲ್ಲಿ. ಆ ಗಾಡಿ ನೀನು ನೋಡಿಲ್ಲಪ್ಪ. ನಮ್ಮ ಕಾರ್ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹುಷಾರಾಗಿ ಹೋಗ್ರಿ. ಸಾವಿರ ನೀವು ನಿನ್ನೆ ನಂಬರ್ ಕೊಟ್ಟಿದ್ರಿ. ಹೌದೌದು ಗೊತ್ತಾಯ್ತು ಮೇಡಮ್. ಹೆಸರು ವಿಡಿಯೋ ಇದ್ರೆ ಹಾಂ ನನಗೆ ವಾಟ್ಸಪ್ ಹಾಯ್ ಅಂತ ಕಳಿಸಿ. ಸರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತು, ಹುಷಾರಾಗಿ ಹೋಗ್ರಿ. ಆಯ್ತು ಆಯ್ತು, ಜೈ ಶ್ರೀರಾಮ್. ಇದೆ ರಾತ್ರಿ. ಯಪ್ಪ 8 ಗಂಟೆ ಆಯ್ತಾ? 9 ಆಯ್ತು. 8 9 9 ಅಲ್ಲ, ಈ ಕಾಡು ಒಳಗಡೆ ಎಲ್ಲ ಆನೆಗಳು ಓಡಾಡೋ ಜಾಗ ಗುರುಗಳೇ. ಆನೆಗಳು, ಹುಲಿ, ಚಿರತೆ ಎಲ್ಲ ಉಂಟು. ಹುಲಿ ಚಿರತೆ ಎಲ್ಲ ಇದೆ ಎಲ್ಲ ಇದೆ. ಅಲ್ಲ? ಅದು ನೀವು ರಾಯಚೂರಲ್ಲಿ ಹೇಳಿದ್ನಲ್ಲ ಹೊಳೆಯಲ್ಲಿ, ಹಾಂ. ಯಪ್ಪ ಇದು ಕಟ್ಟಿಗೆಲೆ, ಇದು ಮರ್ಸಡಿಲೇ ಅಂತ. ಆ? ಇಲ್ಲ ಹಂಗಲ್ಲ, ಇದು ಪೂರಾ ಆನಿಲೇ, ಜಾಸ್ತಿ ಆನೆ ಇದಾವೆ. ಈ ಗುರುಗಳಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಆನೆ ಇರೋದು ಎದುರ್ತಾ ಇಲ್ಲಪ್ಪ ಗುರುಗಳು. ಆನೆ, ನಮ್ಮೂರಲ್ಲಿ ಆನೆಗಳ ಜಾಸ್ತಿ ಕಾಟ, ಆನೆಗಳು ಜಾಸ್ತಿನಾ? ಭಾರಿ ಕಾಡ, ಜಾಸ್ತಿ ಆನೆ ಇದೆ ಒಳ್ಳೆ. ಓಕೆ. ಹಂಗಾಗಿ ಈ ರಾತ್ರಿ ಎಲ್ಲಿಂದ ಬರ್ತಾವ ಗೊತ್ತಿಲ್ಲ ಗುರುಗಳೇ. ಹ್ಮ್, ಫುಲ್ ಆನೆಗಳಿದಾವೆ, ಕಾಡು ಫುಲ್ಲು. ಅಲ್ಲ, ಯಾವ ಧೈರ್ಯದ ಮೇಲೆ ಈ ತರ ಹೋಗ್ತಾ ಇದ್ದೀರಾ? ನನ್ನ ಜೊತೆ ಬರ್ತಾ ಇದ್ದೀರಾ? ನೀವೇ ಅಲ್ಲ,
ನಿಮ್ದೇ ಮೇಲೆ ನೀವೇ ನಮಗೆ ಇವಾಗ ಆನೆ 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 ಇದ್ಮೇಲೆ ಇನ್ನು ಬೇರೆ ಆನೆಗಳು ಬರಕ್ಕೆ ಸಾಧ್ಯನೇ ಇಲ್ಲ. ಯಪ್ಪ ಬೇಡಪ್ಪ ಗಜಕೇಸರಿ ಹಂಗೆ. ಬೇಡಪ್ಪ. ಒಂದು ವಿಚಾರದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಕಾಡಲ್ಲಿರೋ ಭಾರಿ ಕಾಡು ಕಾಡಿಗೆ ಬಂದೈತಿ ಅಂದ್ರೆ ಕಾಡಲ್ಲಿರೋ ಆನೆ ಎಲ್ಲ ಇರೋದೇ ಇಲ್ಲ. ಇಲ್ಲಿ ಏನ್ ಗೊತ್ತಾ, ಇದು ಡ್ಯಾಮ್ ಇದೆ, ಇದು ಗಾಜನೂರು ಡ್ಯಾಮು. ಇಲ್ಲಿಂದ ಮೇಲ್ಗಡೆ ಗುಡ್ಡ ಇರೋದು. ಎಲ್ಲಿಂದ? ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕಾಡು. ಇಲ್ಲಿಂದ ಆನೆಗಳು ದಾಟಿ ಇಲ್ಲಿ ನೀರು ಕುಡಿಯಕ್ಕೆ ಬರ್ತವೆ ರಾತ್ರಿ. ಈ ಗುಡ್ಡ ಟೈಮಿಗೆ ಇದೇ ಟೈಮಿಗೆ ಬರೋದು ಸಂಜೆ. ಹಾ, ಈ ರಾತ್ರಿ ಟೈಮಲ್ಲಿ ಈ ಕಡೆಯಿಂದ ಬರ್ತಾವ. ಸುಮಾರು ಕಾಡು, ಒಂದು ನನ್ನ ಪ್ರಕಾರ 10,000 ದೊಡ್ಡ ಎಕರೆ ಕಾಡಿದೆ. 10,000 ದೊಡ್ಡ ಎಕರೆ ಕಾಡು ಈ ಕಡೆ ಇದೆ. ದುಡ್ಡು ಇಲ್ಲಿಂದ ಈ ಕಡೆ ಬಂದು ನೀರು ಕುಡ್ಲಿಕ್ಕೆ ಬರ್ತಾವ. ಮುಂದೆ ಇದಿದೆ, ಬ್ಯಾಕ್ ವಾಟರ್ ಇದೆ ಫುಲ್. ಮುಂದೆ ಇದು ಗಾಜನೂರು ಡ್ಯಾಮ್ ಇದೆ, ಅದು ಹಿನ್ನೀರೆಲ್ಲ ಇಲ್ಲಿರೋದು. ಇಲ್ಲಿಂದ ಗುಡದಿಂದ ಬಂದು ರೋಡ್ ದಾಟಿ ಇಲ್ಲಿ ಬಂದು ಕುಡ್ಕೊಂಡು ಹೋಗೋದು ನೀರು ಕುಡ್ಕೊಂಡು ಹೋಗ್ತಾವ. ಜಿಂಕೆ, ಕರಡಿ, ಆಮೇಲೆ ಹುಲಿ, ಚಿರತೆ, ನರಿ, ಆನೆಗಳು ಜಾಸ್ತಿ ಹಾ ಇರ್ಲಿ ಬಾ, ಭಗವಂತ ಇದಾರಲ್ವಾ, ಏನೂ ಆಗಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಟು ಒಂದು ಹೆಜ್ಜೆ ಮುಂದೆ ಹಾಕೋಣ. ರಾಯರಿದ್ದಾರೆ. ಕಾಡಲ್ಲೂ ಹುಡ್ಕೊಂಡು ಬರ್ತಿದ್ದಾರೆ ಗಾಡಿ, ಇನೋವಾ ಕಾರಲ್ಲಿ, ಗೂಡ್ಸ್ ಅಲ್ಲಿ, ಓಮಿನಲ್ಲಿ, ಆಟೋದಲ್ಲಿ, ಬೈಕಲ್ಲಿ. ಕುಂದಾಪುರದಿಂದ ಬರ್ತಿದ್ದಾರೆ, ಮೈಸೂರಿಂದ ಬರ್ತಿದ್ದಾರೆ, ಹಾವೇರಿಯಿಂದ ಬರ್ತಿದ್ದಾರೆ, ತೀರ್ಥಹಳ್ಳಿಯಿಂದ, ಶಿವಮೊಗ್ಗದಿಂದ, ಬೆಂಗಳೂರಿಂದ. ಇಂಥ ಕಾಡಲ್ಲೂ ಸಾಯ್ತ ಹೇಳೋದು, ಕಾಡಲ್ಲಿದ್ರು ನಾಡಲ್ಲಿದ್ರು ಗುರುಗಳ ಪಾದ ಬಿಡಲ್ಲ. ನೀವೇ ಬೇಕು. ನಾನು ಯಾವ ಗುರುಗಳು ಅಲ್ಲ, ಯಾವ ದೇವರು ಅಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ಭಕ್ತ, ರಾಯರ ಭಕ್ತ. ನಂದೇನೂ ಇಲ್ಲ. ಇಲ್ಲೆಲ್ಲ ಇರೋದು ರಾಯರ್ದು. ಅರ್ಥ ಆಯ್ತಾ? ಇಲ್ಲೆಲ್ಲ ರಾಯರು ಹೇಳ್ತಿದ್ರಂತೆ. ರಾಯರು ಒಂದು ಮಾತು ಹೇಳ್ತಿದ್ರು. ರಾಯರು ಅದ್ಭುತವಾಗಿ ಪವಾಡ ಮುಂದೆ ಹೋಗು. ರಾಯರು ಮುಂದೆ ಹೋಗು. ರಾಯರು ಹೇಳ್ತಿದ್ರು, ರಾಯರು ಅದ್ಭುತವಾಗಿ ಎಲ್ಲರೂ ಪವಾಡ ಮಾಡ್ತಿದ್ರು, ದೊಡ್ಡ ಪವಾಡಗಳು ಮಾಡ್ತಿದ್ರು. ಅವಾಗ ಜನಗಳು ಕೇಳ್ತಿದ್ರು ರಾಯರನ್ನ, ರಾಯರ ಎಲ್ಲ ನಿಮ್ಮಿಂದ ಅಂತ. ಅವಾಗ ರಾಯರು ನೋಡಿ ಎಷ್ಟು ದೊಡ್ಡ ಮಹಾಮಹಿಮರಂದ್ರೆ, ಅದಕ್ಕೆ ಅವ್ರಿಗೆ ಸಾಮಾನ್ಯ ಹೇಳೋದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಯಶಾಯ ಅಂತ. ಹಂಗೆ ರಾಯರು ಇಲ್ಲ, ಇದೆಲ್ಲ ನನ್ನ ಮೂಲ ರಾಮನಿಚ್ಛೆ, ರಾಮನಿಂದ ನಡ್ತಿರೋದು ಬಿಟ್ಟರೆ ನನ್ನಿಂದ ಏನೂ ಇಲ್ಲ. ಅದೇ ಥರ ನೀವು ಹೇಳ್ತಿದ್ರಿ ಅಷ್ಟೇ. ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ. ಅಂದ್ರೆ ನಿಮ್ಮಲ್ಲಿ ರಾಯರ ಅಂತರ್ಗತರಾಗಿ ನಡೆಸ್ತಿದ್ದಾರೆ ಅಷ್ಟೇ. ಇದೆಲ್ಲ ರಾಯರು ನಿಮ್ಮ ಮೂಲಕ ನಡೆಸ್ತಿದ್ದಾರೆ. ಹಾಗಾಗಿ ನಿಮ್ಮನ್ನ ಎಲ್ಲರೂ ಆಶಿಸಿ ಬಂದಿದ್ದಾರೆ ಅಷ್ಟೇ. ನೋಡಿ, ಇಷ್ಟು ದೊಡ್ಡ ಕಾಡಲ್ಲಿ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ರಾತ್ರಿ ಓಡಾಡಲ್ಲ ಯಾರು, ಜನಸಂಚಾರ ಇಲ್ಲ, ಬರೀ ಗಾಡಿಲಿ ಮಾತ್ರ. ಅಂದ್ರೆ ಯಾರು ಜನಸಂಚಾರ ರಾತ್ರಿ ಮಾಡಲ್ಲ. ಇಲ್ಲಿ ಆನೆಗಳು, ಹುಲಿಗಳು ಎಲ್ಲ ಬರ್ತವೆ. ಅಂದ್ರೆ ಇಲ್ಲಿ ದೊಡ್ಡ ಕಾಡು. ನನ್ನ ಪ್ರಕಾರ ಇವತ್ತೊಂದು 10-12 ಕಿಲೋಮೀಟರ್ ಬರೀ ಮಧ್ಯೆ ಕಾಡು, ಮನೆಗಳೇ ಇಲ್ಲ. ದೊಡ್ಡ ಅಭಯಾರಣ್ಯ. ಅದರಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಅದು ರಾಯರಿಂದ ಆಗ್ತಿರೋ ಪವಾಡ. ಅದು ನಿಮ್ಮ ಮೂಲಕ ಅಷ್ಟೇ, ಮತ್ತೇನೂ ಅಲ್ಲ. ನಾನು ಸಹಿತ ಕನ್ಸಲ್ ಕಂಡಿಲ್ಲ ಇಲ್ಲಿ ನಡೀತೀನಿ ಅಂತ. ಅದು ನಿಮ್ಮ ಜೊತೆ, ಅದು ರಾಯರ ಪವಾಡ. ರಾಯರ ಅನುಗ್ರಹ, ನಿಮ್ಮ ಆಶೀರ್ವಾದ ಸಿಕ್ಕಿರೋದು ನಿಜವಾಗ್ಲೂ. ಭಗವಂತ ಒಬ್ಬರೇ, ಇಲ್ಲಿ ರಾಯರು. ರಾಯರ ಥರ ಪ್ರತಿರೂಪ ಇನ್ನೊಬ್ರು ಬರೋದಕ್ಕಾಗಲ್ಲ. ಅರ್ಥ ಆಯ್ತಲ್ವ? ಇಲ್ಲಿ ನಾವು ಪಾದ ಹಿಡಿಬೇಕಾಗಿರೋದು ರಾಯರದು, ನಮ್ಮ ಪಾದ ಅಲ್ಲ. ರಾಯರ ಪಾದ ಹಿಡಿಬೇಕು. ಇವರಿಂದ ಅನುಗ್ರಹ ಆಗುತ್ತೆ, ರಾಮನಿಂದ ಅನುಗ್ರಹ ಆಗುತ್ತೆ. ರಾಯರ ಪಾದ ಹಿಡಿದ್ರೆ ರಾಯರು ನಮ್ಮನ್ನ ಶ್ರೀರಾಮನ ಹತ್ರ ಕರೆದುಕೊಂಡು ಹೋಗ್ತಾರೆ. ಈ ಮಧ್ಯ ಕಾಡಿನಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಇಲ್ಲಿ ರಾಯರು, ಇಲ್ಲಿ ಶ್ರೀರಾಮ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ಎಲ್ಲಿ ರಾಯರು ಅಲ್ಲಿ DSS ಗುರುಗಳು. ಅಯ್ಯೋ, ಇಂಥ ಪಟ್ಟ ಕಟ್ಬೇಡ್ರಪ್ಪ ತಂದೆ ನನಗೆ. ಇಲ್ಲ, ಈ ಮಾತು ಸತ್ಯ ಗುರುಗಳೇ. ಇದು ನಾನು ಹೇಳ್ತಿರೋ ಮಾತಲ್ಲ, ಪ್ರತಿ ಕರ್ನಾಟಕ ಜನತೆ ಮನೆಯಲ್ಲೂ ಸಹಿತ ಹೇಳ್ತಿರೋ ಮಾತು. ಮನೆಯಲ್ಲಿ ಎಲ್ಲರೂ, ಪ್ರತಿ ಒಬ್ಬರು ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕ ಹುಡುಕಿಕೊಂಡು ನನ್ನ ಹತ್ರ ಬರ್ತಾ ಇದ್ದಾರಂದ್ರೆ ಇದು ರಾಯರು ಕೊಟ್ಟಿರೋ ಒಂದು ಸ್ಥಾನ ನನಗೆ. ಇವತ್ತು ಎಲ್ಲರೂ ಇಡೀ ಕರ್ನಾಟಕ ಯಾವ ಊರಿಂದ ಬರ್ತಾ ಇದ್ದಾರೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನಿದು ಪವಾಡ, ಏನಿದು ಅದ್ಭುತ. ಆ ಪವಾಡ ಹೇಗಾಗ್ತಾ ಇದೆ ನನಗೊಂದು ಗೊತ್ತಿಲ್ಲ ಸ್ವಾಮಿ. ನೀ ಅನ್ಕೊಂಡಿದ್ದ ಈ ಕಾಡಿನೊಳಗಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಆನೆ ಇರ್ತಕ್ಕಂಥ ಜಾಗ ಇದು. ಆನೆ, ಚಿರತೆ, ಈ ಎಲ್ಲ ಮುಂತಾದ ಪ್ರಾಣಿಗಳು ಇರ್ತಕ್ಕಂಥ ಒಂದು ಏರಿಯಾ ಇದು. ನನಗೆ ಅನುಭವ ಆಗಿದೆ. ನಾನು ಮಂತ್ರಾಲಯಕ್ಕೆ ಇದೇ ರೋಡ್ ಹೋಗ್ತಿದ್ದೆ. ಮಂತ್ರಾಲಯದಲ್ಲಿ ಹೋಗೋತ್ತಿಗೆ ಮಧ್ಯ ರೋಡಲ್ಲಿ ಆನೆ ಸಿಕ್ಕಿದೆ ನನಗೆ. ಮಧ್ಯ ರೋಡ್ ಆನೆ ನಡ್ಕೊಂಡು ಹೋಗ್ತಿತ್ತು. ಎಷ್ಟು ಅದೇನೋ ಪುಣ್ಯ, ರಾಯರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ನನಗೆ ಏನೋ ತೊಂದರೆ ಆಗಿಲ್ಲ. ಯಾಕಂದ್ರೆ ನಮ್ದು ಊರು ಇದೆ, ಇಲ್ಲಿಂದ ಸ್ವಲ್ಪ ದೂರ ನಮ್ಮೂರು, ಗಾಜನೂರು ಹತ್ರ ಹಿಂದಕ್ಕೆ ನಮ್ಮೂರು. ಅದಕ್ಕೆ ಹೇಳ್ತಿರೋದು ಭಾರಿ ಕಾಡು. ಅಂದ್ರೆ ನಾನು ಸಹಿತ ಕನ್ಸಲ್ ಸಹಿತ ಕಂಡಿರಕ್ಕಿಲ್ಲ ಇಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ರಾತ್ರಿ. ಇರ್ಲಿ, ಎಲ್ಲ ಭಗವಂತನ ಇಚ್ಛೆ, ಎಲ್ಲ ರಾಯರ ಇಚ್ಛೆ. ರಾಯರು ನಡೆಸಿದ್ದೇ ದಾರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ
ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮತಾಂ ಕಾಮಧೇನವೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿ ನಿಮ್ಮೆಲ್ಲರ ತಂದೆ ನಮ್ಮ ನಿಮ್ಮೆಲ್ಲ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ಗುರು ರಾಘವೇಂದ್ರ ಸ್ವಾಮಿಗಳು ರಾಯರಿದ್ದಾರಂತ ಪ್ರತಿದಿನ ಒಂದ್ ಹೆಜ್ಜೆ ಮುಂದೆ ಹಾಕಿ ಜೈ ಶ್ರೀರಾಮ್. ನಿಮ್ಮ ಬದುಕು ಬಹಳ ಬಂಗಾರವಾಗಿರುತ್ತೆ. ಜೈ ಜೈ ಶ್ರೀರಾಮ್. 100ಕ್ಕೆ 100 ಸತ್ಯ ಗುರುಗಳೇ.